ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಗಣೇಶ ಉತ್ಸವದಲ್ಲಿ ನೀವು ಭಾಗವಹಿಸಬಾರದು ಎಂಬ ನೋಟಿಸನ್ನು ಆಂದೋಲನ ಶ್ರೀಗಳಿಗೆ ನೀಡಲಾಗಿದೆ. ಈ ನೋಟಿಸ್ ವಿಚಾರವಾಗಿ ಪೊಲೀಸ್ ಠಾಣೆ, ಜೇವರ್ಗಿ ಪೊಲೀಸ್ ಠಾಣೆಯಿಂದ ಕೊಟ್ಟಿದ್ದಾರೆ. ನೀವು ಪ್ರಚೋದನಕಾರಿ ಹೇಳಿಕೆ ಭಾಷಣ ಮಾಡುವುದರಿಂದ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಡಬೇಕೆಂತಾರೆ. ಬಹಳ ದಿನಗಳಿಂದ ನಾವು ಗಣೇಶ ಉತ್ಸವವನ್ನು ಮಾಡಿಕೊಂಡು ಬರ್ತಿದ್ದೇವೆ. ಇಲ್ಲಿಯವರೆಗೆ ನಮ್ಮ ಮೇಲೆ ಒಂದೇ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ. ಆದರೆ ಇಲ್ಲಿನ SP ಅಡ್ಡೂರು ಶ್ರೀನಿವಾಸುಲು ಅವರು ಬಂದ ಮೇಲೆ ಈ ರೀತಿ ನೋಟಿಸ್ ಬರ್ತಿವೆ ಅಂತ ಆಂದೋಲನ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ನಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರುವ ಭಾಷಣ ಮಾಡಿದರೆ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಪೊಲೀಸರ ಮೇಲೆ ಧಕ್ಕೆ ಬರುವ ಹಾಗೆ ಭಾಷಣ ಮಾಡ್ತಾರೆ. ಆದರೆ ಅವರಿಗೇಕೆ ನೋಟಿಸ್ ನೀಡಿಲ್ಲ? ಬಹುಶಃ ಇಲ್ಲಿನ SP ಕಣ್ಣಿಗೆ ಬಟ್ಟೆ ಕಟ್ಟಿರೋ ಹಾಗಿದೆ. ನಮ್ಮ ಮೇಲೆ ನೋಟಿಸ್ ಕೊಟ್ಟು ಬಾಂಡ್ ಬರೆಸಿಕೊಳ್ಳುವ ಬಗ್ಗೆ SP ಅವರಿಗೆ ಕೇಳಿದರೆ ದಂಡಗುಂಡ ವಿಷಯದಲ್ಲಿ ಜಗಳ ಆಯ್ತಲ್ಲ, ಹಾಗಾಗಿ ಕೊಡ್ತಿದ್ದೇವೆ ಅಂತಾರೆ. ದಂಡಗುಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ನಕಲಿ ಟ್ರಸ್ಟ್ ಮೇಲೆ ಇನ್ನೂ ಪ್ರಕರಣ ದಾಖಲಾಗಿಲ್ಲ. ಬಸವಣ್ಣನ ಜಾತ್ರೆ ಮುಗಿದ್ರೂ ಟ್ರಸ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಕ್ರಮ ಆಗಿಲ್ಲ. ಈ ವಿಚಾರ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ದಂಡಗುಂಡ ಬಸವೇಶ್ವರ ಮಠವನ್ನು ಕಾಂಗ್ರೆಸ್ ಮತ್ತು BJP ನಾಯಕರೆಲ್ಲರೂ ಸೇರಿಕೊಂಡು ಹಾಳು ಮಾಡ್ತಿದ್ದಾರೆ. ಇಲ್ಲಿನ BJPಯವರು ಬಸವೇಶ್ವರ ಟ್ರಸ್ಟ್ ವಿಚಾರದಲ್ಲಿ ನಿಂತು ಹೋರಾಟ ಮಾಡಬೇಕೆಂದು ಆಗ್ರಹ ಮಾಡಿದ್ದೇನೆ. ಕಲಬುರಗಿಯಲ್ಲಿ ಪ್ರಾಮಾಣಿಕವಾಗಿ ಧರ್ಮಯುದ್ಧ ಆಗಬೇಕಾಗಿದೆ. ಹಾಗೆಯೇ ಜೇವರ್ಗಿಯಲ್ಲಿ ಅವ್ಯಾಹತವಾಗಿ ಮರಳು ದಂಧೆ ನಡೆಯುತ್ತಿದೆ. ಆದರೆ ಆ ವಿಷಯದಲ್ಲಿ SP ಅವರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಖರ್ಗೆ ಅವರಿಗೆ ಮೆಚ್ಚಿಸಲಿಗೋಸ್ಕರ ನಮಗೆ ನೋಟಿಸ್ ನೀಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 20ನೇ ತಾರೀಕು ಜೇವರ್ಗಿ ಒಬ್ಬ ಪೊಲೀಸ್ ಠಾಣೆಯ ಪೊಲೀಸ್ ನಮಗೊಂದು ನೋಟಿಸ್ ಕೊಡ್ತಾರೆ. ನೀವು 20ನೇ ತಾರೀಕಿನಂದು ತಹಸೀಲ್ ಕಚೇರಿಗೆ ಬಂದು ಬಾಂಡ್ ಬರೆದು ಕೊಡಬೇಕು ಅಂತ. ಆ ನೋಟಿಸ್ನಲ್ಲಿ ಜೇವರ್ಗಿ PSI ಒಂದು ತಹಸೀಲ್ದಾರರಿಗೆ ವರದಿ ಮಾಡಿದ್ದಾರೆ. ಗಣೇಶ ಉತ್ಸವದಲ್ಲಿ ನೀವು ಭಾಗವಹಿಸಿ ಪ್ರಚೋದನಕಾರಿ ಭಾಷಣ ಮಾಡಿ ಹಿಂದೂ ಮುಸ್ಲಿಂ ಗಲಭೆ ಎಬ್ಬಿಸುವ ಭಾಷಣ ನಿಮ್ಮದಾಗಿರುವುದರಿಂದ ಮತ್ತು ಶಾಂತಿ ಕದಡುವುದರಿಂದ ನೀವು 1 ಲಕ್ಷದ ಬಾಂಡ್ನಲ್ಲಿ ಮುಚ್ಚಳಿಕೆ ಬರೆದು ಕೊಡಬೇಕು ಅಂತ ಒಂದು ನೋಟಿಸನ್ನು ಕೊಡ್ತಾರೆ. ಈ ನೋಟಿಸಿನ ಪದ್ಧತಿ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ಮೇಲೆ ಇದು 2ನೇ ಗಣೇಶ ನಮಗೆ ನೋಟಿಸ್ ಕೊಡ್ತಾ ಇರೋದು. ಸುಮಾರು 15-20 ವರ್ಷದಿಂದ ನಾವು ಗಣೇಶ ಆಚರಣೆಯನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಸಭೆ ನಡೆಸ್ತಾ ಇದ್ದೀವಿ ಜೇವರಿಗೆ. ಗಣೇಶ ಉತ್ಸವದಲ್ಲಿ ಮಾಡಿದಂತಹ ಭಾಷಣಕ್ಕೆ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಹೀಗಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿಯ SP ಶ್ರೀನಿವಾಸುಲು ಅಡ್ಡವೇಲ್ ಇವರು ಬಂದ ಮೇಲೆ ನಮಗೆ ಬೇಕು ಅಂತಾನೇ ನೋಟಿಸ್ಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ಪ್ರಚೋದನಕಾರಿ ಭಾಷಣ ಮಾಡ್ತೀವಿ ಅಂತ ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಜೇವರ್ಗಿಯಲ್ಲಿಯೂ ಕೂಡ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ಅವರು ಗಣೇಶ ಉತ್ಸವದಲ್ಲಿ ಭಾಷಣ ಮಾಡ್ತಾರೆ. ವಾಗಿನೂ ಕೂಡ ಭಾಷಣ ಮಾಡ್ತಾರೆ. ನಮಗೆ ಹೇಳ್ತಾರೆ ಹಿಂದೂ ಮುಸ್ಲಿಂ
ಶಾಂತಿ ಭಂಗ ತರುವ ಭಾಷಣ ಅಂತ ನಮಗೆ ಹೇಳ್ತಾರೆ. ಮುಸ್ಲಿಮರಿಗೆ ಭಾವನೆಗೆ ಧಕ್ಕೆ ತರುವಂತ ನೀವು ಭಾಷಣ ಮಾಡ್ತೀರಿ ಅಂತ ಹೇಳ್ತಾರೆ. ಮತ್ತೆ ಇದೇ ರೀತಿಯಾದಂತಹ ನೋಟಿಸು ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ರಿಗೆ ಯಾಕೆ ಕೊಡ್ತಾ ಇಲ್ಲ? ನಾವು ಹಿಂದೂ ಮುಸ್ಲಿಂ ಭಾವನೆಗೆ ಧಕ್ಕೆ ತರುವಂತ ಭಾಷಣ ಮಾಡಿದರೆ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ಪೊಲೀಸರ ಭಾವನೆಗೆ ಧಕ್ಕೆ ತರುವ ಭಾಷಣ ಮಾಡ್ತಾರೆ. ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಹೊಡಿತೀವಿ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇವ್ರಿಗೆ ಯಾಕೆ ಕೊಡಬಾರ್ದು ನೋಟಿಸು? ಇವ್ರ ಕಡೆಯಿಂದ ಯಾಕೆ ಮುಚ್ಚಳಿಕೆ ಬರ್ಸ್ಕೊಳ್ಬಾರ್ದು? ಮತ್ತೆ ಇವರ ಸಹೋದರರ ಮೇಲೆ 3-4 ಪ್ರಕರಣಗಳಿದ್ದಾವೆ. ಇವ್ರಿಗೆ ನೋಟಿಸ್ ಕೊಡೋ ತಾಕತ್ತು ತೋರಿಸಿದಾರ ಅಲ್ಲಿ PSI? ಅದಾದ ಮೇಲೆ ನಾನು ಹಿಂದೆ ತಮಗೆ ಹೇಳಿದ್ದೆ, ಪ್ರಿಯಾಂಕಾ ಖರ್ಗೆ ಅವರು ಡಿಪೋಗೆ ಬೆಂಕಿ ಹಚ್ತೀನಿ ಅಂತ. ಅದು ಪ್ರಚೋದನೆನೇ ಅಲ್ಲ. ಗಣೇಶ ಉತ್ಸವದಲ್ಲಿ ಮತ್ತೆ ಇಂಥ ಮಾತಾಡಬಾರ್ದು ನೀವು ಅಂತೇಳಿ ಅವ್ರಿಗೇನಾದ್ರೂ ನೋಟಿಸ್ ಕೊಟ್ಟಿದ್ದೀರಾ SP ಅವರೇ? ಇವರು ಯಾಕೆ SP ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ, ಹಿಂದೂ ಸಂಘಟನೆಯವರು, ಹಿಂದೂ ಮುಖಂಡರು, ಸ್ವಾಮೀಜಿಗಳು ಏನಾದರೂ ಮಾತಾಡಿದ್ರೆ ಮಾತ್ರ ಅದು ಗುಪ್ತಚರ ಇಲಾಖೆಯಿಂದ ಇಲ್ಲಿ SP ಗೆ ಮುಟ್ಟುತ್ತೆ. SP ಅವರು ಡೈರೆಕ್ಷನ್ ಕೊಡ್ತಾರೆ, ಅವ್ರ ಮೇಲೆ FIR ಮಾಡಿ ಅಂತ. ಅದೇ ಮಾಜಿ ಶಾಸಕ, ಹಾಲಿ ಸಚಿವರು ಪ್ರಚೋದನಾಕಾರಿ ಭಾಷಣ ಮಾಡಿದರೆ ಇವ್ರ ಗಮನಕ್ಕೆ ಬರೋದೇ ಇಲ್ವಾ? ಬಹುಶಃ ಇವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ಬೇಕು ಇಲ್ಲಿ SP. ಹೀಗಾಗಿ ನಾವು ಕಳೆದ 2 ದಿನಗಳ ಹಿಂದೆ ಇಲ್ಲಿ SP ಅವರಿಗೆ ನಾವು ದೂರನ್ನ ಕೊಟ್ಟಿದ್ದೀವಿ. ಪೊಲೀಸರಿಗೆ ನುಗ್ಗಿ ಹೊಡಿತೀನಿ ಅಂತ ಹೇಳಿದ ಮಾಜಿ ಶಾಸಕರ ವಿರುದ್ಧ, ಡಿಪೋಗೆ ಬೆಂಕಿ ಹಚ್ತೀವಿ ಅಂತ ಹೇಳಿದ ಹಾಲಿ ಸಚಿವರ ವಿರುದ್ಧ ನೀವು ಪ್ರಕರಣ ದಾಖಲಿಸ್ಕೊಳ್ಬೇಕು, ವಿಡಿಯೋ CD ಮಾಡಿ ನಾವು ಇಲ್ಲಿ SP ಅವರಿಗೆ ಕೊಟ್ಟಿದ್ದೇವೆ. ಏನು ಕ್ರಮ ತೆಗೆದುಕೊಳ್ತಾರೋ ನೋಡ್ತೇವೆ. ತೆಗೆದುಕೊಳ್ಳದೆ ಹೋದರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಹಾಕುವಂಥ ಪ್ರಯತ್ನ SP ಮಾಡ್ತಾ ಇಲ್ಲ. ಇವೆಲ್ಲ ಬಿಟ್ಟು ಇಲ್ಲಿಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಖರ್ಗೆ ಅವರಿಗೆ ಮೆಚ್ಚಿಸುವುದಕ್ಕೋಸ್ಕರ ನಮ್ಮ ಮೇಲೆ ದೂರು ದಾಖಲು ಮಾಡೋದು ಯಾವ ಪುರುಷಾರ್ಥಕ್ಕಾಗಿ? ಗೋ ಹಂತಕರ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಹಿಂದೂ ವಿರೋಧಿಗಳ ವಿರುದ್ಧ, ಹಿಂದುತ್ವದ ಪರ ನಾವು ಮಾತಾಡ್ತೀವಿ ಅನ್ನುವ ಕಾರಣಕ್ಕಾಗಿನೇ ನಮ್ಮನ್ನ ಹಣಿಯಲು ಇವತ್ತು ಇಂತಹ ಕುತಂತ್ರ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ.
ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.